ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರಹ ಇರಿ. ನಟಿಸುವ ಸಂದರ್ಭಗಳು ಯಾವತ್ತೂ ಶಾಶ್ವತವಲ್ಲ. ನಿಮ್ಮ ತಪ್ಪು ಇಲ್ಲದ ಕಡೆ ಎಂದಿಗೂ ತಲೆ ತಗ್ಗಿಸಬೇಡಿ. ನಂಬಿಕೆ ಇಲ್ಲದ ಕಡೆ ಎಂದಿಗೂ ವಾದ ಮಾಡಬೇಡಿ. ಅವಮಾನ ಮತ್ತು ಅನುಮಾನ ಇವೆರಡರ ದೂರವಿದ್ದಷ್ಟು ನೆಮ್ಮದಿ ಹೆಚ್ಚು. ಮನಸ್ತಾಪ, ಜಗಳ, ದ್ವೇಷದಿಂದ ಏನು ಸಿಗುತ್ತದೆ ನೀವೇ ಹೇಳಿ? ಮರಣ ಮನುಷ್ಯನ ಎಲ್ಲ ಮುಂದಾಲೋಚನೆಗಳನ್ನು ತಲೆ ಕೆಳಗೆ ಮಾಡಿಬಿಡುತ್ತದೆ. ಭಗವಂತ ನಮ್ಮ ಹಣೆಯಲ್ಲಿ ಬರೆದಿದ್ದಷ್ಟೇ ದಿನ ಇಲ್ಲಿ ನಮ್ಮ ಪಾತ್ರ. ಅದು ಮುಗಿದ ಮೇಲೆ ಹೊರಡಬೇಕು. ಇಷ್ಟೇ ಜೀವನ. ಇರುವವರೆಗೆ ಖುಷಿಯಾಗಿರಿ ಮತ್ತು ಖುಷಿಯಾಗಿರಿಸಿ. ಸರಿಯಾಗಿ ಇರುವವರಿಗೆ ಸಮಸ್ಯೆಗಳೇ ಜಾಸ್ತಿ. ಅಂದರೆ ಸತ್ಯವಾಗಿ ನಡೆದುಕೊಳ್ಳುವವರಿಗೆ, ಪ್ರಾಮಾಣಿಕರಿಗೆ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟಗಳು ತಪ್ಪಿದ್ದಲ್ಲ. ಅವುಗಳನ್ನು ಗೆಲ್ಲಬೇಕು. ಜೀವನದ ಪರೀಕ್ಷೆಗಳಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಕೆಟ್ಟ ದಾರಿ ತುಳಿಯಬಾರದು. ಒಳ್ಳೆಯವರಿಗೆ ಕಷ್ಟಗಳು ಸ್ವಲ್ಪ ಜಾಸ್ತಿ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ನಮ್ಮ ಬದುಕೆಂಬ ದೋಣಿಯ ನಾವಿಕ ಆ ಪರಮಾತ್ಮ. ನೆನಪಿರಲಿ. ಅತ್ತಾಗ ಸಮಾಧಾನ ಆಗುತ್ತೆ ಎಂದರೆ ಅತ್ತು ಬಿಡಬೇಕು. ಆದರೆ ಅಳುತ್ತಾ ಇಡೀ ಜೀವನವನ್ನೇ ಕಳೆಯಬಾರದು. ಅಳು, ಕಣ್ಣೀರು ಒರೆಸಿಕೊಂಡು ಮುಂದೆ ಸಾಗಬೇಕು. ನಿನ್ನ ನಗು, ನಿನ್ನ ಖುಷಿ, ನಿನ್ನ ಪ್ರಾಮಾಣಿಕತೆ ಆಗಿರಲಿ. ನಿನ್ನ ಒಪ್ಪಿಗೆ ಕೊಡದೆ ನಿನ್ನನ್ನು ಯಾರೂ ಕೂಡ ನೋಯಿಸಲು ಸಾಧ್ಯವಿಲ್ಲ. ನಮ್ಮನ್ನು ನೋಯಿಸುವ ಅಧಿಕಾರ ಯಾರಿಗೂ ಕೊಡದೆ, ಅದೆಷ್ಟೇ ನೋವುಗಳಿದ್ದರೂ ಕೂಡ ಯಾವಾಗಲೂ ಖುಷಿಯಾಗಿರಬೇಕು. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.